ನೋಡಿ, ನಾವು ಯಾರ ಜೊತೆಗಾದರೂ ಜಗಳಾಡಿದರೆ ಮನಸ್ಸು ಇಡೀ ದಿನ ಕಿರಿ 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 ಇರುತ್ತೆ, ಬೇಜಾರಿರುತ್ತೆ, ಮನಸ್ಸಿಗೆ ನೋವಾಗ್ತಿರುತ್ತೆ, ಆ ಖುಷಿನೇ ಇರೋದಿಲ್ಲ. ಇಡೀ ದಿನದ ಲವಲೋಕನೇ ಹೊರಟೋಗಿರುತ್ತೆ. ಅದೇ ನಾವು ಪ್ರೀತಿಯಿಂದ ಇದ್ದರೆ, ಖುಷಿಯಿಂದ ಇದ್ದರೆ, ನಮ್ಮ ಬಾಡಿಯಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ, ಸೆರೋಟಿನಿನ್ ಅಂತ, ಮತ್ತು ಒಂದು ಲವಿಂಗ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಆಕ್ಸಿಟೋಸಿನ್ ಅಂತ ಹೇಳಿ. ಇವೆರಡು ಸೂತಿಂಗ್ ಎಫೆಕ್ಟ್ ಕೊಡುತ್ತೆ. ಇಡೀ ದಿನ ನಿಮ್ಮ ಮನಸ್ಸನ್ನು ಭಾರಿ ಖುಷಿ ಖುಷಿ ಲವಲವಿಕೆಯಿಂದ ಇಟ್ಕೊಳತ್ತೆ. ಆದ್ದರಿಂದ ಆದಷ್ಟು ಜಗಳ ಮಾಡ್ಲಿಕ್ಕೆ ಹೋಗಬಾರ್ದು, ಮನಸ್ಸಿಗೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬಾರ್ದು, ಸಿಟ್ಟು ಮಾಡ್ಕೊಳಕ್ಕೆ ಹೋಗಬಾರ್ದು, ಕಿರಿಕಿರಿ ಮಾಡ್ಕೊಳಕ್ಕೆ ಹೋಗಬಾರ್ದು. ದಯೆಯಿಂದ ಇರೋಣ, ಕೈಂಡ್ನೆಸ್ ಇಂದ ಇರೋಣ, ಪ್ರೀತಿಯಿಂದ ಇರೋಣ. ಸೊ ದಯೆ ಹೇಗಿರಬೇಕು ಅಂದರೆ, ಕೈಂಡ್ನೆಸ್ ಇಸ್ ಎ ಲ್ಯಾಂಗ್ವೇಜ್ ವಿಚ್ ಎ ಡೆಫ್ ಕ್ಯಾನ್ ಹಿಯರ್ ಆ್ಯಂಡ್ ಎ ಬ್ಲೈಂಡ್ ಕ್ಯಾನ್ ಸಿ. ಆ ರೀತಿ ನಮ್ಮ ಒಂದು ಕೈಂಡ್ನೆಸ್ ಆಗಿರಬೇಕಾಗತ್ತೆ. ಅವಾಗ ಮಾತ್ರ ನನ್ನ ನಂಬಿರೋವಂಥ ಒಂದು ಆಪೋಸಿಟ್ ವ್ಯಕ್ತಿ ಕೂಡ ನನ್ನ ಜೊತೆಗೆ ಹಾಗೇ ಇರ್ತಾನೆ. ಈಗ ನೀವು ರೆಸ್ಪೆಕ್ಟ್ ಕೊಟ್ಟರೆ ಮಾತ್ರ ನಿಮಗೆ ರೆಸ್ಪೆಕ್ಟ್ ಅಷ್ಟೇ ಆಪೋಸಿಟಾಗಿ ಸಿಗುತ್ತೆ. ಬೇರೆಯವರಿಂದ ರೆಸ್ಪೆಕ್ಟ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪಾಗತ್ತೆ. ಫಸ್ಟ್ ನೀವು ರೆಸ್ಪೆಕ್ಟ್ ಕೊಡಿ, ನೀವು ಕೈಂಡ್ ಆಗಿರಿ, ನೀವು ಪ್ರೀತಿ ಮಾಡಿ. ಆಪೋಸಿಟ್ ಮನುಷ್ಯ ಕೂಡ ನಿಮ್ಮನ್ನು ಪ್ರೀತಿ ಮಾಡೇ ಮಾಡ್ತಾನೆ, ಅಷ್ಟೇ ದಯ ತೋರಿಸ್ತಾನೆ, ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿರ್ತಾನೆ. ಈ ಸೂತ್ರನ ನೀವು ಡೈಲಿ ಅಡಾಪ್ಟ್ ಮಾಡಿ, ಖಂಡಿತ ಜೀವನದಲ್ಲಿ ನಗನಗ್ತಾ ಪ್ರೀತಿಯಿಂದ ಇರ್ತೀರ.